ಸ್ನೇಹಿತರೆ ನಮಸ್ಕಾರ. 2026 SSLC ಪರೀಕ್ಷೆಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಸಾಲ್ವ್ ಮಾಡ್ತಾ ಇದ್ದೇವೆ. ಈ ವಿಡಿಯೋದಲ್ಲಿ 4ನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿಗೆ ಉತ್ತರವನ್ನ ತಿಳಿದುಕೊಳ್ಳೋಣ. ಜೊತೆಗೆ ಅಲ್ಲಿ ಅಂಕಗಳ ವಿಂಗಡಣೆಯನ್ನ ಯಾವ ರೀತಿ ಮಾಡಿದ್ದಾರೆ, ಯಾವ ರೀತಿ ತಾವು ಆನ್ಸರ್ ಬರಿಬೇಕು ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಮೊದಲಿಗೆ ಬಹು ಆಯ್ಕೆಯ ಪ್ರಶ್ನೆಗಳು 3 ಇದೆ. ಅದರಲ್ಲಿ 13ನೇ ಪ್ರಶ್ನೆ ನೋಡಿ, ಒಂದು ದ್ರಾವಣದ pH ಮೌಲ್ಯ ಹೆಚ್ಚಾದಂತೆ ಅಂತ ಕೇಳಿದ್ದಾರೆ. pH ಮೌಲ್ಯ ಹೆಚ್ಚಾಯಿತು ಅಂದ್ರೆ ಅಲ್ಲಿ ಪ್ರತ್ಯಾಮ್ಲತೆ ಹೆಚ್ಚಾಗತ್ತೆ ಮತ್ತೆ OH ಮೈನಸ್ ಅಯಾನ್ಗಳ ಸಂಖ್ಯೆ ಕೂಡ ಹೆಚ್ಚಾಗುವಂತದ್ದು. ಸೊ ಸಿ ದಲ್ಲಿ ತಾವು ಆ ಒಂದು ಉತ್ತರವನ್ನ ನೋಡಬಹುದು. ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗುತ್ತದೆ ಮತ್ತು OH ಅಯಾನ್ಗಳ ಸಂಖ್ಯೆ ಕೂಡ ಅಲ್ಲಿ ಹೆಚ್ಚಾಗ್ತದೆ. 4ನೇ ಪ್ರಶ್ನೆ, ಕೆಳಗಿನ ಸಮೀಕರಣದಲ್ಲಿ X ಪ್ರತಿನಿಧಿಸುವುದು ಅಂತ ಕೇಳಿದ್ದಾರೆ. ತಾವಿಲ್ಲಿ ಸಮೀಕರಣವನ್ನ ನೋಡಬಹುದು. CH3 CH2OH ಇರುವಂತದ್ದು ಇಲ್ಲಿ ಕಾರ್ಬಾಕ್ಸಿಲಿಕ್ ಆಮ್ಲ ಆಗ್ತಾ ಇದೆ. ಅಂದ್ರೆ ಆಲ್ಕೋಹಾಲ್ ಕಾರ್ಬಾಕ್ಸಿಲಿಕ್ ಆಮ್ಲ ಆಗುವುದನ್ನ ತಾವು ಈ ರಿಯಾಕ್ಷನ್ ದಲ್ಲಿ ನೋಡಬಹುದು. ಸೊ ಈ ರೀತಿ ಅಲ್ಲಿ ಕಾರ್ಬಾಕ್ಸಿಲಿಕ್ ಆಮ್ಲ ಆಗ್ಬೇಕಂದ್ರೆ ಒಂದು ಕೆಟಲಿಸ್ಟ್ ಅಂದ್ರೆ ಕ್ರಿಯಾವರ್ಧಕದ ಅವಶ್ಯಕತೆ ಇದೆ. ಅದು ಕ್ಷಾರೀಯ ಕ್ರಿಯಾವರ್ಧಕ. ಅಲ್ಲಿ X ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬೇಕಾಗಿರುವಂತದ್ದು ಕ್ಷಾರೀಯ ಪೊಟ್ಯಾಷಿಯಂ ಪರ್ ಮ್ಯಾಂಗನೇಟ್ ಅಂದ್ರೆ KMnO4. ಆದ್ದರಿಂದ ಬಿ ಉತ್ತರ ಇಲ್ಲಿ ಸರಿಯಾಗಿದೆ. 15ನೇದು, ಶುದ್ಧ ಕಬ್ಬಿಣವನ್ನು ಗಟ್ಟಿ ಮತ್ತು ಬಲಯುತವಾಗಿಸಲು ಇದಕ್ಕೆ ಸೇರಿಸಲಾಗುವ ವಸ್ತು ಯಾವುದು ಅಂತ ಕೇಳಿದ್ದಾರೆ. ಶುದ್ಧ ಕಬ್ಬಿಣವನ್ನ ಗಟ್ಟಿ ಮಾಡಬೇಕಂದ್ರೆ ಅದರಲ್ಲಿ ಕಾರ್ಬನ್ ಅನ್ನ ಸೇರಿಸಬೇಕು. ಆದ್ದರಿಂದ ಇಲ್ಲಿ ಎ ಉತ್ತರ ಸರಿಯಾಗಿದೆ. 16ನೇದು ಅಂದ್ರೆ 1 ಅಂಕದ ಪ್ರಶ್ನೆ, ಕಮಟುವಿಕೆ ಎಂದರೇನು ಅಂತ ಕೇಳಿದ್ದಾರೆ. ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣಗೊಂಡು ಅವುಗಳ ವಾಸನೆ ಮತ್ತು ರುಚಿ ಬದಲಾಗುವ ಪ್ರಕ್ರಿಯೆಯನ್ನು ಕಮಟುವಿಕೆ ಎನ್ನುವರು. 17ನೇ ಪ್ರಶ್ನೆ, ಇಥೇನ್ ನಲ್ಲಿರುವ ಒಂದು ಹೈಡ್ರೋಜನ್ ಪರಮಾಣುವನ್ನು CHO ಗುಂಪಿನಿಂದ ಸ್ಥಾನಪಲ್ಲಟಗೊಳಿಸಿದಾಗ ದೊರೆಯುವ ಸಂಯುಕ್ತದ ರಚನಾ ಸೂತ್ರವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಇಲ್ಲಿ ಇಥೇನ್ ಅಂದ್ರೆ 2 ಕಾರ್ಬನ್ ಇರುವಂತದ್ದು. ಆದ್ದರಿಂದ ತಾವಿಲ್ಲಿ 2 ಕಾರ್ಬನ್ ಅನ್ನ ತೋರಿಸಬೇಕು. ಮೊದಲನೇ ಕಾರ್ಬನ್ಗೆ ಇಲ್ಲಿ CH3 ಅನ್ನ ತಾವು ಬರೀಬೇಕಾಗತ್ತೆ. ಸೊ 3 ಹೈಡ್ರೋಜನ್ಗಳು ಇಲ್ಲಿರುವಂತದ್ದು. 2ನೇ ಕಾರ್ಬನ್ಗೆ ಇಲ್ಲಿ ಅಲ್ಡಿಹೈಡ್ ಗುಂಪು ಆದಂತಹ CHO ಅನ್ನ ಈ ರೀತಿ ತಾವಿಲ್ಲಿ ತೋರಿಸಬೇಕು. ಹೈಡ್ರೋಜನ್ ಏಕಬಂಧದಲ್ಲಿ ಇರ್ತದೆ ಮತ್ತೆ ಆಕ್ಸಿಜನ್ ದ್ವಿಬಂಧದಲ್ಲಿ ಇರುವಂತದ್ದು. ಸೊ ಇದರ ಅಣು ಸೂತ್ರ CH3 CHO ಆಗತ್ತೆ. ಮತ್ತೆ ರಚನಾ ಸೂತ್ರ ಈ ರೀತಿ ತಾವು ನೋಡ್ತಿದ್ದೀರಲ್ಲ, ಈ ರೀತಿ ತಾವು ಇಲ್ಲಿ ಬರಿಬೇಕು. ಸೊ ಪ್ರತಿಯೊಂದು ಪ್ರಶ್ನೆಗೆ ಇಲ್ಲಿ 1 ಅಂಕ ಇರುವಂತದ್ದು. ಇನ್ನು ಇದರ ಹೆಸರನ್ನ ಕೇಳಿದ್ರೆ ಇದರ ಹೆಸರು ಇಥೆನಾಲ್ ಆಗ್ತದೆ ಅಥವಾ ಎಸಿಟಲ್ಡಿಹೈಡ್ ಅನ್ನುವಂತ ಹೆಸರು ಇದಕ್ಕೆ ಕೊಡಲಾಗಿದೆ. 18ನೇ ಪ್ರಶ್ನೆ, ಅಲ್ಯೂಮಿನಿಯಂ ವಸ್ತುಗಳು ಕಬ್ಬಿಣದ ವಸ್ತುಗಳ ರೀತಿ ಸುಲಭವಾಗಿ ಸಂಕ್ಷಾರಣಗೊಳ್ಳುವುದಿಲ್ಲ ಏಕೆ ಅಂತ ಕೇಳಿದರೆ ಇದಕ್ಕೆ 2 ಕಾರಣವನ್ನ ಬರೀಬೇಕು. ಫಸ್ಟ್ ಒನ್, ಅಲ್ಯೂಮಿನಿಯಂ ಅನ್ನು ಗಾಳಿಗೆ ತೆರೆದಿಟ್ಟಾಗ ತೆಳುವಾದ ಆಕ್ಸೈಡ್ ಪದರ ಉಂಟಾಗುತ್ತದೆ. ಇದಕ್ಕೆ ಅರ್ಧ ಅಂಕ ಇದೆ. ಅದೇ ರೀತಿ ಈ ಅಲ್ಯೂಮಿನಿಯಂ ಆಕ್ಸೈಡ್ ಪದರವು ಅಲ್ಯೂಮಿನಿಯಂ ಅನ್ನು ಮತ್ತಷ್ಟು ನಶಿಸುವುದನ್ನ ತಪ್ಪಿಸುತ್ತದೆ. ಈ ಒಂದು ಪಾಯಿಂಟ್ಗೆ ಇಲ್ಲಿ ಮತ್ತೆ ಅರ್ಧ ಅಂಕವನ್ನ ಕೊಡ್ತಾರೆ. ಸೊ 1 ಅಂಕ ಇರುವಂತದ್ದು. ಇನ್ನು 2 ಅಂಕದ ಪ್ರಶ್ನೆ, 19ನೇ ಪ್ರಶ್ನೆ, ಕೆಳಗೆ ನೀಡಿರುವ ಕೋಷ್ಟಕಗಳಲ್ಲಿರುವಂತಹ ಪ್ರಯೋಗಗಳ ಪಟ್ಟಿಯನ್ನು ವಿಶ್ಲೇಷಿಸಿ. ಯಾವ ಪ್ರಯೋಗದಲ್ಲಿ ಕೆಳಗಿನ ಲವಣಗಳು ಉತ್ಪತ್ತಿಯಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಆಮ್ಲೀಯ ಲವಣ ಮತ್ತು ತಟಸ್ಥ ಲವಣ ಅಂತ ಕೊಟ್ಟಿದ್ದಾರೆ. ಪ್ರಯೋಗಗಳನ್ನು ನೋಡೋಣ. ಮೊದಲನೇ ಪ್ರಯೋಗದಲ್ಲಿ ಪ್ರಬಲ ಆಮ್ಲ ದುರ್ಬಲ ಪ್ರತ್ಯಾಮ್ಲ. 2ನೇ ಪ್ರಯೋಗದಲ್ಲಿ ದುರ್ಬಲ ಆಮ್ಲ ಪ್ರಬಲ ಪ್ರತ್ಯಾಮ್ಲ. 3ನೇ ಪ್ರಯೋಗದಲ್ಲಿ ಪ್ರಬಲ ಆಮ್ಲ ಪ್ಲಸ್ ಪ್ರಬಲ ಆಮ್ಲ. 4ನೇ ಪ್ರಯೋಗದಲ್ಲಿ ದುರ್ಬಲ ಆಮ್ಲದ ಜೊತೆಗೆ ದುರ್ಬಲ ಪ್ರತ್ಯಾಮ್ಲವನ್ನು ಸೇರಿಸಲಾಗಿದೆ. ಸ್ನೇಹಿತರೆ, ತಮಗಿಲ್ಲಿ ಗೊತ್ತಿರಬೇಕು, ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ಸೇರಿಸಿದಾಗ ತಟಸ್ಥೀಕರಣ ಕ್ರಿಯೆ ನಡೆದು ಅಲ್ಲಿ ಒಂದು ಲವಣ ಉತ್ಪತ್ತಿ ಆಗ್ತದೆ. ಇಲ್ಲಿ ಆಮ್ಲೀಯ ಲವಣ ಅಂತ ಕೇಳಿದ್ದಾರೆ. ಆದ್ದರಿಂದ ಅಲ್ಲಿ ಪ್ರಬಲ ಆಮ್ಲ ಇರಬೇಕು ಮತ್ತೆ ದುರ್ಬಲ ಪ್ರತ್ಯಾಮ್ಲ ಇರಬೇಕು. ಸೊ ಪ್ರಯೋಗದ ಸಂಖ್ಯೆ 1ರಲ್ಲಿ ಆ ಒಂದು ಆಪ್ಷನ್ ಅನ್ನ ತಾವಿಲ್ಲಿ ನೋಡಬಹುದು. ಸೊ 1ನೇ ಉತ್ತರ ಪ್ರಯೋಗ ಸಂಖ್ಯೆ 1. ಇನ್ನು ತಟಸ್ಥ ಲವಣ ಆಗ್ಬೇಕಂದ್ರೆ 2 ದುರ್ಬಲ ಇರಬೇಕು ಅಥವಾ 2 ಆಮ್ಲ ಪ್ರತ್ಯಾಮ್ಲ ಪ್ರಬಲ ಆಗಿರಬೇಕು. ಸೊ 3 ಮತ್ತೆ 4ರಲ್ಲಿ ತಾವು ನೋಡಬಹುದು ಪ್ರಬಲ ಆಮ್ಲ ಪ್ರಬಲ ಪ್ರತ್ಯಾಮ್ಲ ಇದೆ ಮತ್ತು ದುರ್ಬಲ ಆಮ್ಲ ದುರ್ಬಲ ಪ್ರತ್ಯಾಮ್ಲ ಇರುವಂತದ್ದು. ಆದ್ದರಿಂದ ಇಲ್ಲಿ ಸೆಕೆಂಡ್ಗೆ ಆನ್ಸರ್ ಪ್ರಯೋಗ ಸಂಖ್ಯೆ 3 ಮತ್ತು 4.
ಸೊ ಪ್ರತಿಯೊಂದು ಪ್ರಯೋಗ ಸಂಖ್ಯೆಗೆ ತಾವಿಲ್ಲಿ ನೋಡ್ತಾ ಇದ್ದೀರಿ ಅಂಕಗಳನ್ನ ಕೊಟ್ಟಿದ್ದಾರೆ. ಒಂದೇ ಒಂದು ಪ್ರಶ್ನೆಗೆ 1 ಅಂಕ ಇರುವಂತದ್ದು. ಇಲ್ಲಿ 3ನೇ ಪ್ರಯೋಗ 4ನೇ ಪ್ರಯೋಗ ಎರಡನ್ನೂ ಬರೆದಾಗ ಅರ್ಧ 1 ಅಂಕವನ್ನ ಪಡ್ಕೊಳ್ತೀರಿ. 20ನೇ ಪ್ರಶ್ನೆ, ಇಥೀನ್ನ ಹೈಡ್ರೋಜನೀಕರಣದಲ್ಲಿ ಬಳಸುವಂತ ಕ್ರಿಯಾವರ್ಧಕದ ಹೆಸರನ್ನ ಬರೀಬೇಕು ಮತ್ತು ಅಲ್ಲಿ ಉಂಟಾಗುವ ಉತ್ಪನ್ನವನ್ನ ಹೆಸರಿಸಬೇಕು. ಸೊ ಕ್ರಿಯಾವರ್ಧಕ ನಿಕ್ಕೆಲ್ ಅಥವಾ ಪೆಲೇಡಿಯಂ ಯಾವ್ದಾದ್ರು ಒಂದನ್ನ ಬರೆದ್ರೆ 1 ಅಂಕ ಪಡ್ಕೊಳ್ತೀರಿ. ಉಂಟಾದಂತ ಉತ್ಪನ್ನ ಯಾವುದು ಅಂತ ಕೇಳಿದರೆ ಅಲ್ಲಿ ಈಥೇನ್ ಅಥವಾ C2H6 ಅದರ ಅಣುಸೂತ್ರ. ಈ ಆನ್ಸರ್ ಅನ್ನ ಬರೆದಾಗ ಇನ್ನೊಂದು ಅಂಕವನ್ನ ತಾವಲ್ಲಿ ಪಡ್ಕೊಳ್ತೀರಿ. 20ನೇದರಲ್ಲಿ ಇನ್ನೊಂದು ಅಥವಾ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಅನುರೂಪ ಶ್ರೇಣಿಯಲ್ಲಿನ ಕಾರ್ಬನ್ ಸಂಯುಕ್ತಗಳ ಮೊದಲ ಸದಸ್ಯದ ಅಣುಸೂತ್ರವನ್ನು ತಾವು ಇಲ್ಲಿ ನೋಡಬಹುದು. CH2O ಅಂದರೆ HCHO ಆಗಿದೆ. ಈ ಗುಂಪಿನ 3ನೇ ಸದಸ್ಯದ ಹೆಸರನ್ನ ಮತ್ತು ಅದರ ಅಣುಸೂತ್ರವನ್ನ ನಿರ್ಧರಿಸಿ ಅಂದ್ರೆ ಅದರ ಹೆಸರನ್ನ ಬರಿಬೇಕು. ಈ ಗುಂಪಿನ ಸಾಮಾನ್ಯ ಹೆಸರನ್ನ ತಿಳಿಸಿ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಫಸ್ಟ್ ತಾವಿಲ್ಲಿ ನೋಡಬಹುದು CHO ಇದೆ ಅಂದ್ರೆ ಆ ಒಂದು ಸಾಮಾನ್ಯ ಹೆಸರು ಅಥವಾ ಅಲ್ಲಿ ಬರುವಂತ ಕ್ರಿಯಾ ಗುಂಪು ಆಲ್ಡಿಹೈಡ್ ಆಗಿರ್ತದೆ. ಇದಕ್ಕೆ 1 ಅಂಕ. ಇನ್ನು 3ನೇ ಸದಸ್ಯ ಯಾವುದು ಅಂತ ಬರೀಬೇಕು. 3ನೇ ಸದಸ್ಯ ಅಂದ್ರೆ ಕಾರ್ಬನ್ನ ಸಂಖ್ಯೆ 3 ಬರ್ತದೆ. ನಂತರ ಅಲ್ಲಿ ಹೈಡ್ರೋಜನ್ ಸಂಖ್ಯೆ 6 ಬರುವಂತದ್ದು. ನೆಕ್ಸ್ಟ್ ಇಲ್ಲಿ CHO ದಲ್ಲಿ ಲಾಸ್ಟ್ ಇರುವಂತ ಆಕ್ಸಿಜನ್ ಅನ್ನ ಬರೀಬೇಕು. ಇದನ್ನ ಈ ರೀತಿ ಕೂಡ ತಾವು ಬರೀಬಹುದು. ಇದನ್ನ ಇನ್ನೂ ಸರಳವಾಗಿ ಅಥವಾ ಬಿಡಿಸಿ ಬರೆದಾಗ ತಾವಿಲ್ಲಿ C2 ಕಾರ್ಬನ್ 2 ಮತ್ತೆ H5 ಅಂತ ಬರೆದು ನಂತರ ಆ ಒಂದು ಆಲ್ಡಿಹೈಡ್ ಗುಂಪನ್ನ ಬರಿಬೇಕು. ಅದು CH ಮತ್ತೆ ಆಕ್ಸಿಜನ್ CHO ಆಗಿರ್ತದೆ. ಸೊ ಈ ರೀತಿ ಕೂಡ ಅದರ ಒಂದು ಅಣುಸೂತ್ರವನ್ನ ತಾವಿಲ್ಲಿ ಬರಿಬಹುದು. 21ನೇ ಪ್ರಶ್ನೆ, ಸೋಡಿಯಂ ಮತ್ತು ಕ್ಲೋರಿನ್ ಪರಮಾಣುಗಳ ನಡುವೆ ಅಯಾನಿಕ್ ಬಂಧ ಉಂಟಾಗುವಿಕೆಯನ್ನ ವಿವರಿಸಿ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಇದರ ಉತ್ತರವನ್ನ 2 ರೀತಿ ಬರೀಬಹುದು. ಒಂದು ವಿವರಣೆಯನ್ನ ಬರೆಯುವುದರ ಮೂಲಕ, ಇನ್ನೊಂದು ಚುಕ್ಕಿ ರಚನೆಯನ್ನ ತಾವಿಲ್ಲಿ ಬಿಡಿಸಬಹುದು. ವಿವರಣೆಯನ್ನ ಬರೆದ್ರೆ ಈ ರೀತಿ ಬರೀಬೇಕು. ಸೋಡಿಯಂ ಪರಮಾಣು ತನ್ನ ಒಂದು ವೇಲೆನ್ಸಿ ಎಲೆಕ್ಟ್ರಾನ್ ಕಳೆದುಕೊಳ್ಳುತ್ತದೆ ಮತ್ತು ಧನ ಕ್ಯಾಟಯಾನ್ Na+ ಆಗುತ್ತದೆ. ಇದಕ್ಕೆ ಅರ್ಧ ಅಂಕವನ್ನ ಕೊಡ್ತಾರೆ. ನಂತರ ಕ್ಲೋರಿನ್ ಪರಮಾಣು ತನ್ನ ವೇಲೆನ್ಸಿ ಕವಚಕ್ಕೆ ಸೋಡಿಯಂ ಪರಮಾಣುವಿನಿಂದ ಒಂದು ಎಲೆಕ್ಟ್ರಾನ್ ಅನ್ನು ಪಡೆದುಕೊಳ್ಳುತ್ತದೆ ಮತ್ತು ಋಣ ಅನಾಯನ್ ಉಂಟಾಗುತ್ತದೆ. ಅಲ್ಲಿ Cl- ಋಣ ಅನಾಯನ್ ಆಗಿದೆ. ಇದಕ್ಕೆ ಅರ್ಧ ಅಂಕ ಇಲ್ಲಿ ಕೊಡುವಂತದ್ದು. ನಂತರ ಈ 2 ಅಯಾನುಗಳು ವಿರುದ್ಧ ವಿದ್ಯುದಾಂಶವನ್ನು ಹೊಂದಿದ್ದು ಪರಸ್ಪರ ಆಕರ್ಷಿಸಲ್ಪಡುತ್ತದೆ ಮತ್ತು ಪ್ರಬಲ ಸ್ಥಾಯಿ ವಿದ್ಯುತ್ ಆಕರ್ಷಣ ಬಲದಿಂದ ಸೋಡಿಯಂ ಕ್ಲೋರೈಡ್ ಅಂದರೆ NaCl ಆಗುತ್ತದೆ. 1 ಅಂಕ ಇರುವಂತದ್ದು. ಸೊ ಒಟ್ಟಾರೆ ಇಲ್ಲಿ 2 ಅಂಕ ಇದೆ. ಈ ಆನ್ಸರ್ ನ ಬದಲಾಗಿ ತಾವು ಇಲ್ಲಿ ಚುಕ್ಕಿ ರಚನೆಯ ವಿನ್ಯಾಸವನ್ನು ಕೂಡ ಈ ರೀತಿ ಪ್ರಾಕ್ಟೀಸ್ ಮಾಡಿರ್ತೀರಾ. ಈ ರೀತಿ ಬರೆದಾಗ ಕೂಡ ತಾವಿಲ್ಲಿ ಅಂದ್ರೆ ಈ 3 ಸ್ಟೆಪ್ ಅನ್ನ ತಾವು ಬರೆದಾಗ ಅರ್ಧ ಪ್ಲಸ್ 1 ಅಂಕವನ್ನ ಅಂದ್ರೆ ಟೋಟಲ್ 2 ಅಂಕವನ್ನ ಇಲ್ಲಿ ತಾವು ಪಡ್ಕೊಳ್ತೀರಿ. 22ನೇ ಪ್ರಶ್ನೆ 3 ಅಂಕದ ಪ್ರಶ್ನೆ. 3 ರಾಸಾಯನಿಕ ಕ್ರಿಯೆಗಳನ್ನ ಕೊಟ್ಟಿದ್ದಾರೆ. ಇದನ್ನ ಸರಿದೂಗಿಸಬೇಕು. ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದು ವಿಭಜನೆಯಾಗಿ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗುವಂತದ್ದು. ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದ್ರೆ CaCO3 ವಿಭಜನೆಯಾಗಿ ಕ್ಯಾಲ್ಸಿಯಂ ಆಕ್ಸೈಡ್ CaO+CO2 ಆಗ್ತಾ ಇದೆ. ಆ ಸಮೀಕರಣವನ್ನ ಇಲ್ಲಿ ಬರೆದ್ರೆ 1 ಅಂಕವನ್ನ ಪಡ್ಕೊಳ್ತೀರಿ. ಎರಡನೇದು ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಗಿವ್ಸ್ ಹೈಡ್ರೋಜನ್ ಕ್ಲೋರೈಡ್ ಅಂತ ಕೊಟ್ಟಿದ್ದಾರೆ. ಹೈಡ್ರೋಜನ್ ಅಂದ್ರೆ H2, ಕ್ಲೋರಿನ್ ಅಂದ್ರೆ Cl2. ಇಲ್ಲಿ ಪ್ಲಸ್ ಬರೆದು ಬಾಣದ ಗುರುತಾಕಿ 2HCl ಅಂತ ಸರಿದೂಗಿಸಿದ್ರೆ ಇನ್ನೂ 1 ಅಂಕ ಇಲ್ಲಿ ತಾವಿಲ್ಲಿ ಪಡ್ಕೊಳ್ತೀರಿ. ಮೂರನೇದು ಮೆಗ್ನೀಷಿಯಂ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಗಿವ್ಸ್ ಮೆಗ್ನೀಷಿಯಂ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್ ಅಂತ ಕೊಟ್ಟಿದ್ದಾರೆ. ಸೊ ಮೆಗ್ನೀಷಿಯಂ ಅಂದ್ರೆ Mg, ಹೈಡ್ರೋಕ್ಲೋರಿಕ್ ಆಮ್ಲ ಅಂದ್ರೆ HCl ಮತ್ತೆ ಇವೆರಡನ್ನು ಸೇರಿಸಿದಾಗ MgCl2 ಪ್ಲಸ್ H2 ಉತ್ಪತ್ತಿ ಆಗ್ತದೆ. ಸರಿದೂಗಿಸ್ಲಿಕ್ಕೆ ಇಲ್ಲಿ 2 ಅಂತ ಬರಿಬೇಕು. ಇದಕ್ಕೆ 1 ಅಂಕ ಇರುವಂತದ್ದು. ಒಟ್ಟಾರೆ 3 ಸಮೀಕರಣಕ್ಕೆ 3 ಅಂಕವನ್ನ ಇಲ್ಲಿ ನಿಗದಿಪಡಿಸಲಾಗಿದೆ. 23ನೇ ಪ್ರಶ್ನೆಯಲ್ಲಿ 2 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಮೊದಲನೇದರಲ್ಲಿ AB ಅಂತ ಕೊಟ್ಟಿದ್ದಾರೆ. ಎ ತಟಸ್ಥೀಕರಣ ಎಂದರೇನು ಅಂತ ಒಂದು ವ್ಯಾಖ್ಯಾನ ಕೇಳಿದ್ದಾರೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಿಂದ ಲವಣ ಮತ್ತು ನೀರು ಉಂಟಾಗುವುದನ್ನ ತಟಸ್ಥೀಕರಣ ಕ್ರಿಯೆ ಎನ್ನುವರು. ಇದಕ್ಕೆ 1 ಅಂಕ ಇದೆ. ಬಿ ಈ ಕೆಳಗಿನ ವಸ್ತುಗಳಲ್ಲಿ ಕಂಡುಬರುವ ಆಮ್ಲವನ್ನು ಹೆಸರಿಸಿ ಅಂತ ಹೇಳಿದ್ದಾರೆ. ಮೊಸರಲ್ಲಿರುವಂತಹ ಆಮ್ಲ ಲ್ಯಾಕ್ಟಿಕ್ ಆಮ್ಲ. ಇದಕ್ಕೆ 1 ಅಂಕ ಇದೆ. ಜಠರಸದಲ್ಲಿರುವಂತಹ ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ. ಇದಕ್ಕೆ 1 ಅಂಕ ಇರುವಂತದ್ದು. ಒಟ್ಟಾರೆ ಇದು 3 ಅಂಕದ ಒಂದು ಪ್ರಶ್ನೆಯಾಗಿದೆ. ಇನ್ನು ಇದರಲ್ಲಿ ಅಥವಾ ಅಂತ ಇನ್ನೂ AB ಅಂತ 2 ಕ್ವಶನ್ ಕೇಳಿದ್ದಾರೆ. ಒಂದನೇದು ಸ್ಫಟಿಕೀಕರಣ
ನೀರು ಎಂದರೇನು ಅಂತ ಕೇಳಿದ್ದಾರೆ. ಸ್ಫಟಿಕೀಕರಣ ನೀರು ಲವಣದ ಒಂದು ಘಟಕ ಸೂತ್ರ. ಅಣುವಿನಲ್ಲಿರುವಂತಹ ನೀರಿನ ಅಣುಗಳ ಸ್ಥಿರ ಸಂಖ್ಯೆಯಾಗಿದೆ ಎನ್ನುವಂತ ವ್ಯಾಖ್ಯಾನವನ್ನ ಇಲ್ಲಿ ಕೊಟ್ರೆ 1 ಅಂಕವನ್ನ ಪಡ್ಕೊಳ್ತೀರಿ. ಬೀದರಲ್ಲಿ ಮತ್ತೆ 2 ಪ್ರಶ್ನೆ ಇದೆ. ಈ ಪ್ರಕ್ರಿಯೆಗಳಲ್ಲಿ ಬಳಸುವ ಲವಣವನ್ನ ಹೆಸರಿಸಬೇಕು. ನೀರಿನ ಶಾಶ್ವತ ಗಡಸುತನ ನಿವಾರಣೆ ಮಾಡಲಿಕ್ಕೆ ಸೋಡಿಯಂ ಕಾರ್ಬೋನೇಟ್ ಅಥವಾ Na2CO3 ಅಥವಾ ವಾಷಿಂಗ್ ಸೋಡಾ ಯಾವುದಾದ್ರೂ ಒಂದು ಇಲ್ಲಿ ಆನ್ಸರ್ ಬರೆದ್ರೂ ಕೂಡ 1 ಅಂಕವನ್ನ ಪಡ್ಕೊಳ್ತೀರಿ. ಎರಡನೇದರಲ್ಲಿ ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳನ್ನು ಚೆಲುವೆ ಮಾಡುವುದಕ್ಕೆ ಬಳಸುವಂತ ಲವಣ ಚೆಲುವೆ ಪುಡಿ ಅಥವಾ CaOCl2 ಅಥವಾ ಬ್ಲೀಚಿಂಗ್ ಪೌಡರ್ ಬರೆದ್ರೂ ಕೂಡ ತಾವಿಲ್ಲಿ 1 ಅಂಕವನ್ನ ಪಡ್ಕೊಳ್ತೀರಿ. ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಕೂಡ ಬರೆದರೆ 1 ಅಂಕ ತಮಗಿಲ್ಲಿ ಸಿಗತ್ತೆ. 24ನೇದು ಪ್ರಶ್ನೆ, ಒಂದು ಚಿತ್ರವನ್ನ ಕೇಳಿದ್ದಾರೆ, 3 ಅಂಕದ ಚಿತ್ರ. ಇಲ್ಲಿ ಲೋಹದ ಮೇಲೆ ಹಬೆಯ ವರ್ತನೆಯನ್ನ ತೋರಿಸುವಂತ ಚಿತ್ರ. ಈ ರೀತಿ ಚಿತ್ರ ತಾವು ಪ್ರಾಕ್ಟೀಸ್ ಮಾಡಿರ್ತೀರಿ, ಆದರೆ ಚಿತ್ರಕ್ಕೆ 2 ಅಂಕ ಮಾತ್ರ ಇದೆ. ಇನ್ನು ಅರ್ಧ ಅಂಕಕ್ಕೆ ತಾವು ಲೋಹದ ಚೂರು ಮತ್ತು ನಿರ್ಗಮನ ನಾಳವನ್ನ ಇಲ್ಲಿ ಗುರುತಿಸಬೇಕು. ಆಗ ಸಂಪೂರ್ಣ 3 ಅಂಕವನ್ನ ತಾವಲ್ಲಿ ಪಡ್ಕೊಳ್ತೀರಿ. ಇನ್ನು 4 ಅಂಕದ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ, ಕಾರಣ ಕೊಡಿ. ಅದರಲ್ಲಿ ಮತ್ತೆ 1, 2 ಅಂತ 2 ಪ್ರಶ್ನೆ ಕೇಳಿದ್ದಾರೆ. ಒಂದನೇದರಲ್ಲಿ ಕಾರ್ಬನ್ ಪರಮಾಣುಗಳು C4- ಅನಾಯನ್ ಅಥವಾ C4+ ಕೆಟಾಯನ್ ಅನ್ನು ಉಂಟು ಮಾಡುವುದಿಲ್ಲ ಏಕೆ ಅಂತ ಆನ್ಸರ್ ಬರೀಬೇಕು. ಇದಕ್ಕೆ ಕಾರಣ ಕಾರ್ಬನ್ 6 ಪ್ರೋಟಾನ್ಗಳಿರುವಂತಹ ಕಾರ್ಬನ್ನ ಬೀಜ ಕೇಂದ್ರಕ್ಕೆ 10 ಇಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವುದು ಕಷ್ಟವಾಗಬಹುದು. ಆದ್ದರಿಂದ ಇದು C4- ಅನ್ನು ಉಂಟು ಮಾಡುವುದಿಲ್ಲ. ಇದಕ್ಕೆ 1 ಅಂಕ ಇದೆ. ನಂತರ ಕಾರ್ಬನ್ ನಿಂದ 4 ಇಲೆಕ್ಟ್ರಾನ್ಗಳನ್ನು ಹೊರತೆಗೆಯಲು ಹೆಚ್ಚಿನ ಪ್ರಮಾಣದ ಶಕ್ತಿಯ ಅವಶ್ಯಕತೆ ಇದೆ. ಇದರಿಂದ ಬೀಜ ಕೇಂದ್ರದಲ್ಲಿ 6 ಪ್ರೋಟಾನ್ಗಳುಳ್ಳ ಕಾರ್ಬನ್ 2 ಇಲೆಕ್ಟ್ರಾನ್ಗಳೊಂದಿಗೆ ಉಳಿಯುತ್ತದೆ. ಆದ್ದರಿಂದ ಇದು C4+ ಅನ್ನು ಉಂಟು ಮಾಡುವುದಿಲ್ಲ. ಇದಕ್ಕೆ 1 ಅಂಕ ಇರುವಂತದ್ದು. ಇನ್ನೊಂದು ಕಾರಣ ಕೊಡಿ ಪ್ರಶ್ನೆ ಇದೆ. ಎಥನೋಯಿಕ್ ಆಮ್ಲವನ್ನು ಗ್ಲೇಷಿಯಲ್ ಅಸಿಟಿಕ್ ಆಮ್ಲ ಎಂದು ಕರೆಯುತ್ತಾರೆ ಏಕೆ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ, ಎಥನೋಯಿಕ್ ಆಮ್ಲದ ದ್ರವಣ ಬಿಂದು 280 ಕೆಲ್ವಿನ್ ಆಗಿರುವುದರಿಂದ ಇದು ಚಳಿಗಾಲದಲ್ಲಿ ಅಥವಾ ಶೈತ್ಯ ಹವಾಮಾನದಲ್ಲಿ ಹೆಪ್ಪುಗಟ್ಟುತ್ತದೆ. ಆದ್ದರಿಂದ ಇದನ್ನು ಗ್ಲೇಷಿಯಲ್ ಅಸಿಟಿಕ್ ಆಮ್ಲ ಎಂದು ಕರೆಯುತ್ತಾರೆ. ಇದು ಎದರಲ್ಲಿ ಕೇಳಿರುವಂತ 2 ಪ್ರಶ್ನೆ. ಇನ್ನು ಬಿದ್ರಲ್ಲಿ ಇನ್ನೂ 2 ಪ್ರಶ್ನೆ ಕೇಳಿದ್ದಾರೆ. ಅಲ್ಲಿ ಕಾರ್ಬನ್ ಸಂಯುಕ್ತಗಳ ರಚನಾ ಸೂತ್ರ ಬರೀಬೇಕು. ಬ್ಯೂಟೈನ್ ಅನ್ನುವಂಥದ್ದನ್ನ ಇಲ್ಲಿ ಕೇಳಿದ್ದಾರೆ. ಬ್ಯೂಟೈನ್ ಅಂದ್ರೆ ಅದು ಅಲ್ಕೈನ್ ಆಗಿದೆ. ಬ್ಯೂಟೈನ್ ದಲ್ಲಿ 4 ಕಾರ್ಬನ್ ಇರ್ತದೆ, ತಾವು ಈ ರೀತಿಯಲ್ಲಿ ನೋಡಬಹುದು. ನಂತರ ಹೈಡ್ರೋಜನ್ಗಳ ಸಂಖ್ಯೆ ಅಲ್ಲಿ 6 ಆಗಿರ್ತದೆ. ಸೊ ಇಲ್ಲಿ ತಾವು ನೋಡ್ತಾ ಇದ್ದೀರಿ, ಕಾರ್ಬನ್ಗೆ ಇಲ್ಲಿ 3 ಹೈಡ್ರೋಜನ್ಗಳಿದೆ. ಇಲ್ಲಿ ಕಾರ್ಬನ್ಗೆ ಏಕಬಂಧದಲ್ಲಿ 2 ಹೈಡ್ರೋಜನ್ ಇದೆ. ಇಲ್ಲಿ ಕಾರ್ಬನ್ಗಳ ನಡುವೆ ತ್ರಿಬಂಧ ಇರುವಂತದ್ದು. ನೆಕ್ಸ್ಟ್ ಈ ಕಾರ್ಬನ್ಗೆ 1 ಹೈಡ್ರೋಜನ್ ಅನ್ನ ಇಲ್ಲಿ ತೋರಿಸಬೇಕು. ಇದಕ್ಕೆ ಅರ್ಧ ಅಂಕ ಇದೆ. ನಂತರ ಸೈಕ್ಲೋಹೆಕ್ಸೇನ್, ಇದೊಂದು ಸೈಕ್ಲೋ ಆಲ್ಕೆನ್ ಆಗಿದೆ. ಹೆಕ್ಸೇನ್ ಅಂದ್ರೆ 6 ಕಾರ್ಬನ್ ಅಣು ಇರುವಂತದ್ದು. ಈ ರೀತಿ ಮುಚ್ಚಿದ ಕವಲು ಸರಪಳಿಯನ್ನ ತೋರಿಸಬೇಕು. ಪ್ರತಿ ಕಾರ್ಬನ್ಗೆ 2 ಹೈಡ್ರೋಜನ್ ಅನ್ನ ತೋರಿಸಿದಾಗ ಇಲ್ಲಿ ಈ ಒಂದು ರಚನಾ ಸೂತ್ರ ಕಂಪ್ಲೀಟ್ ಆಗ್ತದೆ. ಇದಕ್ಕೆ ಅರ್ಧ ಅಂಕ ಇರುವಂತದ್ದು. ಇನ್ನು ಇಲ್ಲೊಂದು ಅಥವಾ ಪ್ರಶ್ನೆಯಲ್ಲಿ ಮತ್ತೆ ಎಬಿ ಇದೆ. ಇದರಲ್ಲಿ ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ ಅಂತ ಹೇಳಿದ್ದಾರೆ. 4 ಅಂಶಗಳಲ್ಲಿ ಇದನ್ನ ವಿವರಿಸಬೇಕು. ಪ್ರತಿಯೊಂದು ಅಂಶಕ್ಕೆ ತಾವಿಲ್ಲಿ ನೋಡಬಹುದು ಅರ್ಧ ಅಂಕಗಳು ಇದೆ. ಮೊದಲನೇ ಅಂಶ, ಸಾಬೂನಿನ ಅಣುಗಳು ಜಲಾಕರ್ಷಕ ಅಥವಾ ಅಯಾನಿಕ್ ತುದಿಯನ್ನು ಮತ್ತು ಜಲವಿಕರ್ಷಕ ಅಥವಾ ಕಾರ್ಬನ್ ಸರಪಳಿ ತುದಿಯನ್ನು ಹೊಂದಿದೆ. ಸಾಬೂನಿನ ಅಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸುತ್ತದೆ ಮತ್ತು ಕಾರ್ಬನ್ ಸರಪಳಿಯು ಎಣ್ಣೆ ಅಥವಾ ಕೊಳೆಯೊಂದಿಗೆ ವರ್ತಿಸಿ ಮಿಸೆಲ್ಗಳೆಂಬ ರಚನೆಗಳನ್ನು ಉಂಟು ಮಾಡುತ್ತದೆ. ಅಣುಗಳ ಹೈಡ್ರೋಕಾರ್ಬನ್ನ ತುದಿಯು ಎಣ್ಣೆಯ ಹನಿಯ ಕಡೆಗೆ ಇರುತ್ತದೆ ಹಾಗೂ ಅಯಾನಿಕ್ ತುದಿಯು ಹೊರಮುಖವಾಗಿರುತ್ತದೆ. ಇದು ನೀರಿನಲ್ಲಿ ಎಮಲ್ಷನ್ ಅನ್ನು ಉಂಟು ಮಾಡುತ್ತದೆ. ಫೈನಲ್ ಆಗಿ ಹೀಗೆ ಸಾಬೂನಿನ ಮಿಸೆಲ್ ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರತೆಗೆಯಲು ಸಹಾಯ ಮಾಡುತ್ತದೆ ಅಂತ ಬರಿಬೇಕು. ಇನ್ನು ಬಿದ್ರಲ್ಲಿ ಒಂದು ವ್ಯತ್ಯಾಸ ಕೇಳಿದ್ದಾರೆ. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ಗಳ ನಡುವಿರುವಂತಹ ವ್ಯತ್ಯಾಸ. ಇಲ್ಲಿ ಯಾವುದೇ 2 ವ್ಯತ್ಯಾಸವನ್ನ ಬರೆದಾಗ 2 ಅಂಕ ಪಡ್ಕೊಳ್ತೀರಿ. ಒಟ್ಟಾರೆ ಇಲ್ಲಿ 4 ವ್ಯತ್ಯಾಸಗಳನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇದು, ಪರ್ಯಾಪ್ತದಲ್ಲಿ ಕಾರ್ಬನ್ಗಳ ನಡುವೆ ಏಕಬಂಧ ಇರುತ್ತದೆ. ಅಪರ್ಯಾಪ್ತದಲ್ಲಿ ದ್ವಿಬಂಧ ತ್ರಿಬಂಧ ಇರುವಂತದ್ದು. ಪರ್ಯಾಪ್ತ ಕಾರ್ಬನ್ ಕಡಿಮೆ ಕ್ರಿಯಾಶೀಲ ಆಗಿದೆ, ಅಪರ್ಯಾಪ್ತ ಹೆಚ್ಚು ಕ್ರಿಯಾಶೀಲ ಆಗಿದೆ. ಪರ್ಯಾಪ್ತ ಕಾರ್ಬನ್ ದಹನ ಹೊಂದಿ ಸ್ವಚ್ಛ ನೀಲಿ ಜ್ವಾಲೆಯನ್ನು ಕೊಡುತ್ತದೆ, ಆದರೆ ಅಪರ್ಯಾಪ್ತ ಹಳದಿ ಜ್ವಾಲೆಯನ್ನು ಕೊಡುತ್ತದೆ. ಪರ್ಯಾಪ್ತ ಕಾರ್ಬನ್ ಆದೇಶನ ಕ್ರಿಯೆಗೆ ಒಳಪಟ್ಟರೆ
ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಆದೇಶನ ಮತ್ತು ಸಂಕಲನ ಎರಡೂ ಕ್ರಿಯೆಗಳಿಗೆ ಒಳಪಡುತ್ತದೆ. ಸ್ನೇಹಿತರೆ, ಇದಿಷ್ಟು ಮಾದರಿ ಪ್ರಶ್ನೆ ಪತ್ರಿಕೆ 4ರಲ್ಲಿ ಕೊಟ್ಟಿರುವ ರಸಾಯನ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳು, ಉತ್ತರಗಳು ಮತ್ತೆ ಅಂಕ ವಿಂಗಡಣೆಗಳನ್ನ ತಿಳಿಸ್ಕೊಟ್ಟಿದ್ದೇನೆ. ಇನ್ನು ಜೀವಶಾಸ್ತ್ರದ ಪ್ರಶ್ನೋತ್ತರಗಳನ್ನ ತಿಳ್ಕೊಳ್ಬೇಕಂದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ, ಪ್ಲೇ ಲಿಸ್ಟ್ ಇಂದ ವಿಡಿಯೋ ನೋಡಿ ಅಂತ ಹೇಳ್ತಾ ಧನ್ಯವಾದಗಳು.